ಅವರೆಕಾಯಿ ಉಪ್ಪಿಟ್ಟು. ಈ ಉಪ್ಪಿಟ್ಟು ಮಾಮೂಲಿ ರವೆನಲ್ಲಿ ಮಾಡ್ತಿರೋದು. ಅವರೆಕಾಯಿ ಬೇಯಿಸಿಟ್ಕೊಂಡಿದೆ. ರೊಟ್ಟಿಗಾದರೆ ದೋಸೆಗೂ ಕೂಡ ಇಡ್ಲಿಗೆ ಆರಬೇಕಾ? ಅವರೆಕಾಯಿ ಇದೇ ರೀತಿ ಬೇಯಿಸ್ಕೊಳ್ಳೋದು. ರೊಟ್ಟಿ, ದೋಸೆ, ಇಡ್ಲಿ, ಉಪ್ಪಿಟ್ಟಿಗೆ ಅಷ್ಟೇ ಅಲ್ಲ. ಉಪ್ಪಿಟ್ಟಿಗೆ ಬಿಟ್ಟು ಬೇರೆ ಎಲ್ಲದಕ್ಕೂ ಈ ಅವರೆಕಾಯಿ ಬೇಯಿಸ್ಕೊಂಡ್ಮೇಲೆ ಆರಿಸಿ ನಂತರ ಹಾಕೋಬೇಕು. ವಿ ಆರ್ ಡೂಯಿಂಗ್ ಉಪ್ಮಾ ವಿತ್ ರೆಗ್ಯುಲರ್ ಉಪ್ಮಾ ರವಾ, which is a different variety. We are doing it with hyacinth bean. Hyacinth bean has been cooked. The same method of cooking, of which video will be in the description. This has been cooked already. The cooked bean, except for upma, which we as well use the same method for idli, dosa and roti. Except for upma, for rest of the things it has to be cooled down and added. For upma, since it goes for boiling, it doesn't matter if it is hot. To a heated pan, she added some ghee and little oil. Now she is going to fry the upma rava. ಉಪ್ಪಿಟ್ಟಿನ ರವೆ ಹುರ್ಕೊಳ್ಳೋಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕೊಂಡಿದೆ. ಇವಾಗ ಇದನ್ನು ಹುರ್ಕೋಬೇಕು. She is going to use rava 1.5 glasses for up to 3 to 4 people in that glass measurement. 1.5 ಲೋಟ ರವೆ 3 ರಿಂದ 4 ಜನಕ್ಕೆ ಹಾಕೊಂಡು ಹುರ್ಕೋತಿದ್ದಾರೆ. ಲೋಟ ಕೊಟ್ಟು. This is the measurement, and the ratio of rava to water is 1:3. For 1.5 glasses of rava, she is going to add now 4.5 glasses of water, which will be kept to boil. 1.5 ಲೋಟ ರವೆ ಹಾಕೊಂಡು ಹುರಿತಿದ್ದಾರೆ. ಇದು ರೇಷಿಯೋ ನೀರಿಗೆ ಮತ್ತು ರವೆಗೆ 1 ಲೋಟ ರವೆಗೆ 3 ಲೋಟ ನೀರು. ಇಲ್ಲಿ 1.5 ಲೋಟ ರವೆ ಇರೋದ್ರಿಂದ 4.5 ಲೋಟ ನೀರು ಹಾಕೊಂಡು ಕುದಿಯೋಕ್ಕೆ ಪಕ್ಕದಲ್ಲಿ ಇಟ್ಕೊಳ್ಳುತ್ತಿ. ಅದರ್ ಇಂಗ್ರೀಡಿಯೆಂಟ್ಸ್ ಫಾರ್ ಅವರೆಕಾಯಿ ಉಪ್ಮಾ or hyacinth bean upma: green chili de-seeded, ginger, ಕೊತ್ತಂಬರಿ, coriander, curry leaf, ಕರಿಬೇವು, ಶುಂಠಿ, ಬೀಜ ತೆಗೆದಿರೋ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕಾಯಿ ತುರಿ, grated fresh coconut, lemon juice to squeeze at the end, ಸ್ವಲ್ಪ ನಿಂಬೆ ಹುಳಿ ಕೊನೆಯಲ್ಲಿ ಹಾಕೊಳ್ಳೋಕ್ಕೆ. This has been fried until it emits aroma and becomes little red. ಹುರ್ಕೊಂಡಾಗಿದೆ, ಕಂದು ಬಣ್ಣ ಬಂದಿರುತ್ತೆ, ಹಾಗೆ ಪರಿಮಳ ಬರ್ತಿರುತ್ತೆ. ಬೇರೆ ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಟ್ರಾನ್ಸ್ಫರ್ ಇಟ್ ಟು another plate. To the same pan, add a generous amount of oil. ಅದೇ ಬಾಣಲೆಗೆ ರವೆ ತೆಗೆದಿಟ್ಕೊಂಡ ನಂತರ ಸ್ವಲ್ಪ ಜಾಸ್ತಿನೇ ಅನ್ನೋ ಹಾಗೆ ಎಣ್ಣೆ ಹಾಕೋಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಮೆಣಸು ಪುಡಿ ಮಾಡ್ಕೊಂಡಿದ್ದಾರೆ ಅದನ್ನು, ಮತ್ತು ಇಂಗು, ಕಡಲೆಬೇಳೆ, ಉದ್ದಿನಬೇಳೆ. ಅವರೆಕಾಯಿ ಗ್ಯಾಸ್ ಆಗೋದ್ರಿಂದ ಇಂಗು ಮತ್ತು ಶುಂಠಿ, ಇಂಗು, ಮೆಣಸು ಎಲ್ಲ ಹಾಕಬೇಕಾಗತ್ತೆ. To the same pan, she has added oil. To the seasoning, she will add mustard seed, jeera, powdered black pepper, hing or asafoetida. ಇನ್ನೇನು ಅಷ್ಟೇ. mustard, jeera, the hyacinth bean has a tendency to it will create gas in the body, so you need to use generous amount of ginger, black pepper, hing, jeera. Little bit of ghee can be added as well. ಸ್ವಲ್ಪ ತುಪ್ಪನೂ ಹಾಕೋಬಹುದು ಒಗ್ಗರಣೆ ಎಣ್ಣೆ ಜೊತೆ. Here we are using groundnut oil. ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದೀವಿ. ಹಾಕಮ್ಮ. ಸಾಸಿವೆ. Add the seasoning same order.
ಮಸ್ಟರ್ಡ್ ಸೀಡ್, ಚನಾ ದಾಲ್ ಆ್ಯಂಡ್ ಉರದ್ ದಾಲ್. ಒಗ್ಗರಣೆ ಇದೇ ರೀತಿಲಿ ಹಾಕ್ಕೊಳ್ಳಿ. ಮೊದಲಿಗೆ ಸಾಸಿವೆ ಚಿಟ್ಕೊಟ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಇವಾಗ ಜೀರಿಗೆ ಇವಾಗ ಹಾಕೋದು ಯಾಕೆಂದರೆ ಅದು ಬೇಗ ಸೀದೋಗುತ್ತೆ. ಅದಕ್ಕೆ ಕರಿಮೆಣಸಿನ ಪುಡಿ ಮಾಡ್ಕೊಂಡಿರೋ ಕರಿಮೆಣಸಿನ ಪೌಡರ್, ಬ್ಲ್ಯಾಕ್ ಪೆಪ್ಪರ್, ಗ್ರೀನ್ ಚಿಲ್ಲೀಸ್, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕರಿ ಲೀಫ್, ಜಿಂಜರ್, ಶುಂಠಿ, ಹಿಂಗ್, ಆಸಫಟೀಡ, ಇಂಗು, ಬಾಯ್ಲ್ಡ್ ಕುಕ್ಡ್ ಹ್ಯಾಸಿಂತ್ ಬೀನ್, ಬೇಯಿಸ್ಕೊಂಡಿರೋ ಅವರೆಕಾಯಿ. ಇದರಲ್ಲೂ ಸ್ವಲ್ಪ ನೀರಿರುತ್ತೆ, ಅದನ್ನು ನೋಡ್ಕೊಂಡು ಮೇಲೆ ನೀರು ಹಾಕ್ಕೊಳ್ಳಿ. ದ ಹ್ಯಾಸಿಂತ್ ಬೀನ್ ವಿಲ್ ಹ್ಯಾವ್ ಸಮ್ ವಾಟರ್ ಲೆಫ್ಟ್ ಔಟ್. You can add that water as well. Keep in mind and take the measurement accordingly. Keep in mind the water of hyacinth bean, cooked hyacinth bean. She will add the boiling water now. ಕುದಿಯೋ ನೀರನ್ನ ಹಾಕೋತಿಯಾರಿ ಈಗ. ಲಿಟಲ್ ಮೋರ್ ದ್ಯಾನ್ ಯೂಶುವಲ್ ಜಾಗ್ರಿ ಹಾಕಮ್ಮ, ಸ್ವಲ್ಪ ಜಾಸ್ತಿನೇ ಅನ್ನೋ ರೀತಿ ಬೆಲ್ಲ. ಫಾರ್ ಹ್ಯಾಸಿಂತ್ ಬೀನ್ ಉಪ್ಮಾ ಸ್ವಲ್ಪ ಲಿಟಲ್ ಮೋರ್ ಕ್ವಾಂಟಿಟಿ ಆಫ್ ಜಾಗರಿ ಈಸ್ ಆ್ಯಡೆಡ್ ಯೂಶಲಿ, ಅನ್ಲೈಕ್ ದ ರೆಗ್ಯುಲರ್ ಉಪ್ಮಾ. ಅವರೆಕಾಯಿ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿ ಅನ್ನೋ ಹಾಗೆ ಬೆಲ್ಲ ಹಾಕ್ಕೊಳ್ಳುತ್ತೆ ಬೇರೆ ಉಪ್ಪಿಟ್ಟಿಗೆ ಕಂಪೇರ್ ಮಾಡಿದ್ರೆ. ಕಾಯಿ ತುರಿ, ಗ್ರೇಟೆಡ್ ಫ್ರೆಶ್ ಕೋಕೋನಟ್. Some is added to this water and some after it has been cooked all. ಸ್ವಲ್ಪ ನೀರಿಗೆ ಹಾಕೊಳ್ಳುತ್ತೆ, ಆಮೇಲೆ ಇನ್ನೊಂದು ಸ್ವಲ್ಪ ಮೇಲೆ ಹಾಕೊಳ್ಳುತ್ತೆ. ಉಪ್ಪು, ರಾಕ್ ಸಾಲ್ಟ್, ಕಲ್ಲುಪ್ಪು, ಎಷ್ಟು ಬೇಕು ಅಷ್ಟು, ಹೌ ಮಚ್ ಎವರ್ ಆಸ್ ರಿಕ್ವೈರ್ಡ್, ಬೇಕಿರೋ ಅಷ್ಟು. ಹಾಫ್ ಆಫ್ ದ ಕೊರಿಯಾಂಡರ್ ಶಿ ಆ್ಯಡೆಡ್ ಟು ವಾಟರ್, ರೆಸ್ಟ್ ಹಾಫ್ ಆಫ್ಟರ್ ಇಟ್ ಇಸ್ ಕುಕ್ಡ್. ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಅರ್ಧ ಈಗ ನೀರಿಗೆ, ಇನ್ನರ್ಧ ಮುಗಿದ ಮೇಲೆ ಹಾಕ್ಕೊಳ್ಳೋದು. ಈ ಕುದೀತಿರುವಾಗ ಕೈ ಆಡಿಸ್ಕೊಂಡು ರವೆ ಹಾಕಿ. ವೆನ್ ದ ವಾಟರ್ ಈಸ್ ಬಾಯ್ಲಿಂಗ್, ಕೀಪ್ ಸ್ಟಿರಿಂಗ್ ಆ್ಯಂಡ್ ಕೀಪ್ ಆ್ಯಡಿಂಗ್ ದ ಫ್ರೈಡ್ ಉಪ್ಮಾ ರವಾ ದಟ್ ಈಸ್ ಬೀನ್ ಫ್ರೈಡ್ ಪ್ರೀವಿಯಸ್ಲಿ. ಹಾಕಮ್ಮ, ಹಾಕಮ್ಮ ನಿನ್ನ ಪಾಡು. Keep mixing while adding, otherwise it will create lumps. This can splutter on your hand, so be careful. ಇದು ಕುದ್ದು ಹಾರಿದ್ರೆ ಕೈ ಮೇಲೆ ಬಿದ್ದರೆ ಡೇಂಜರಸ್ ಅಥವಾ ಉರಿಯುತ್ತೆ, ಅದು ಸುಡುತ್ತೆ, ಸೊ ಹುಷಾರಾಗಿರಿ. ಆ್ಯಂಡ್ ನಾವು ಕ್ಲೋಸ್ ದ ಲಿಡ್ ಆ್ಯಂಡ್ ಕುಕ್ ಫಾರ್ ಅ ವೈಲ್. ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡಿ. ಇನ್ ಬಿಟ್ವೀನ್ ಟೇಕ್ ಆಫ್ ದ ಲಿಡ್ ಆ್ಯಂಡ್ ಸ್ಟಿರ್ ಒನ್ಸ್ ಆರ್ ಟ್ವೈಸ್. ಮಧ್ಯದಲ್ಲಿ ಒಂದ್ಸತಿ ಕೈ ಆಡಿಸಿ ತಿರ್ಗಾ ತಟ್ಟೆ ಮುಚ್ಚಿ ಬೇಯಿಸಿ ಅದನ್ನು. ನಾವು ದಿಸ್ ಹ್ಯಾಸ್ ಬೀನ್ ಕುಕ್ಡ್ ಆ್ಯಂಡ್ ಶಿ ಆ್ಯಡೆಡ್ ಕೊರಿಯಾಂಡರ್. ಇದು ಬೆಂದಿದೆ ಸ್ವಲ್ಪ. ಈಗ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕೋದು. ಅಲಾಂಗ್ ವಿತ್ ಕೊರಿಯಾಂಡರ್ ಆ್ಯಡ್ ದ ರಿಮೈನಿಂಗ್ ಫ್ರೆಶ್ ಕೋಕೋನಟ್, ಗ್ರೇಟೆಡ್ ಫ್ರೆಶ್ ಕೋಕೋನಟ್. ಮಿಕ್ಸ್ ಇಟ್. ಇದು ಬೆಂದಾಗಿದೆ, ಒಲೆ ಆರಿಸ್ಕೊಂಡು ನಿಂಬೆ ಹುಳಿ ಹಿಂಡ್ಕೊಳ್ಳಿ. ದಿಸ್ has been cooked now. Switch off the stove and then add the lemon juice. Squeeze the lemon juice and some ghee. ಹಾಗೆ ಸ್ವಲ್ಪ ತುಪ್ಪ.